ಪುಷ್ಪರಾಜ್ ತಗ್ಗದೆಲ್ಲ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಾವ್ಯ ವ್ಲಾಗ್ಸ್. ಇದು ಟ್ಯೂಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಇದು ನನಗೆ ಡಬಲ್ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ರೀಸನ್ ಆಮೇಲೆ ನಿಮಗೇನೆ ಗೊತ್ತಾಗುತ್ತೆ. ಬೆಳಗಿನ ದಿನಚರಿ, ತಿಂಡಿ, ಅಡುಗೆ, ಬೇರೆ ಕೆಲಸ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಹೊರಗಡೆ ಹೋಗೋಕ್ಕಿದೆ. ಒಬ್ಬಳೇ ಅಲ್ಲ, ನಮ್ಮ ಚಿಕ್ಕವನ್ನ ಕರ್ಕೊಂಡು ಹೋಗೋಕ್ಕಿದೆ. ಚಿಕ್ಕವನ್ನೇ ಮೇಯ್ನ್. ಅದಕ್ಕೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕಲ್ಲ, ಹಾಗಾಗಿ ಸ್ವಲ್ಪ ಬೇಗ ಎದ್ದೇಳ್ತೀನಲ್ಲ, ನನ್ನ ಜೊತೆನೇ ಬೇಗ ಎದ್ದು ಅವಳು ನೋಡಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಒಳ್ಳೆ ಮೂಡಲ್ಲಿ ಇದ್ದಿದ್ರೆ ಹೆಲ್ಪ್ ಮಾಡ್ತಾಳೆ, ಇಲ್ಲ ಅಂದರೆ ಸ್ವಲ್ಪ ಗಲಾಟೆ ಜಾಸ್ತಿ ಉಳ್ದು. ಅತ್ತೆ ಹೇಳ್ತಿದ್ದಾರೆ ಸಂಜೆ ಪೇಟೆಗೆ ಹೋಗ್ಬಿಟ್ಟು ಬಾ ಅಂತ ಹೇಳಿ. ಎಲ್ಲಿಗೆ ಹೋಗ್ತಿದ್ಯಾ ಮಗಳೇ? ನಾನು ನನ್ನ ಬರ್ತ್ಡೇ ಹತ್ರ ಬಂತು, ಅದಕ್ಕೆ ಡ್ರೆಸ್ ತರಕ್ಕೆ ಹೋಗ್ತಿದ್ದೆ. ಯಾವತ್ತು ಬರ್ತ್ಡೇ ನಿಂದು? January 1st, ನ್ಯೂ ಇಯರ್ ದಿನ. ಇವತ್ತು ಬಟ್ಟೆ ತರಕ್ಕೆ ಹೋಗ್ತಾ ಇದೆಯಾ? ಎಲ್ಲಿ ಹೋಗ್ತೀವಿ ನಾವು ಫಸ್ಟು? ಲಿಟಲ್ ಒನ್ಸಿಗೆ ಫಸ್ಟ್ ಹೋಗ್ತೀವಲ್ವಾ? ಆಮೇಲೆ ಅಲ್ಲಿ ಸಿಕ್ಕಿಲ್ಲ ಅಂದರೆ ಬೇರೆ ಬೇರೆ ಶಾಪ್ಗೆ ಹೋಗೋದಲ್ವಾ? ಹಾಂ, ಹೋಗೋಣವಾ ಇವಾಗ? ಹಾಂ, ಹೊಸ ಬಟ್ಟೆ ಅಂದರೆ ಸಾಕು, ತುಂಬ ಖುಷಿಯಲ್ಲಿ ಹೊರಡ್ತಾಳೆ. ನಾವು ಯಾವಾಗಲೂ ಫಸ್ಟ್ ಲಿಟಲ್ ಒನ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು. ತುಂಬ ವರ್ಷದಿಂದ ಇಲ್ಲೇ ತೊಗೊಳ್ಳೋದು. ಇಲ್ಲಿ ಯಾವುದು ಯಾಕೋ ಇಷ್ಟ ಆಗಲಿಲ್ಲ, ಹಾಗಾಗಿ ಅಲ್ಲಿಂದ ಬೇರೆ ಶಾಪಿಗೆ ಬಂದ್ವಿ. ನನಗೆ ಇಷ್ಟ ಆಗ್ತಿದ್ದು ಚಿಕ್ಕವಂಗೆ ಇಷ್ಟ ಆಗ್ತಿರ್ಲಿಲ್ಲ, ಚಿಕ್ಕವಂಗೆ ಇಷ್ಟ ಆಗ್ತಿದ್ದು ನನಗಿಷ್ಟ ಆಗ್ತಿರ್ಲಿಲ್ಲ. ಆ ಶಾಪು ಈ ಶಾಪು ಅಂತ ಹಾಸನಲ್ಲಿರೋ 70% ಶಾಪ್ಗೂ ವಿಸಿಟ್ ಮಾಡಿದ್ವಿ. ಕೊನೆಗೆ ಒಂದು ಶಾಪಲ್ಲಿ ಇಷ್ಟ ಆಯಿತು. ಕೆಲವೊಂದು ಬಟ್ಟೆಗಳಂತೂ ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಹೇಳೋದಾದರೆ ಎಕ್ಸಲೆಂಟ್ ಆಗಿತ್ತು. ಬಟ್ ಬರ್ಡೇಗೆ ಸೂಟ್ ಆಗೋ ಥರ ಯಾವುದೂ ಇರಲಿಲ್ಲ. ನಮ್ಮ ಹಾಸನವ್ರು ನೋಡಿ ಅವಳಿಗೆ ಎಷ್ಟು ಫ್ರೀ ಬಿಟ್ಟಿದ್ದಾರೆ. ಚಿಕ್ಕವಂದ ಅವಳದೇ ಅಂಗಡಿ ಥರ ಬಿಹೇವ್ ಮಾಡ್ತಿದ್ದಾಳೆ. ಎಲ್ಲ ಶಾಪಲ್ಲೂ ಹಿಂಗೆ ಬಿಡ್ತಾರೆ ಅಂತಲ್ಲ, ಕೆಲವೊಂದು ಶಾಪಲ್ಲಿ ಗದರಿಸ್ತಾರೆ, ಕೆಲವೊಂದು ಶಾಪಲ್ಲಿ ಮಕ್ಕಳಲ್ವಾ ಅಂತ ಹೇಳಿ ಫ್ರೀ ಬಿಡ್ತಾರೆ. ಕೆಲವೊಂದು ಬಟ್ಟೆಗಳನ್ನಂತೂ ಟ್ರಯಲ್ ಮಾಡಿದ್ವಿ. ಸೊ ಅವಳಿಗಂತೂ ತುಂಬಾನೇ ಸುಸ್ತಾಗಿತ್ತಮ್ಮ, ಸಾಕು ಯಾವುದೋ ಒಂದು ತಗೊಳಮ್ಮ ಅನ್ನೋ ಥರ ಸ್ಟೇಜಿಗೆ ಬಂದಿದ್ಲು. ಹಾಗಂತ ಇಷ್ಟ ಆಗದಿಲ್ದಿರೋದನ್ನೆಲ್ಲ ತಗೊಳಕ್ಕಾಗೋದೇ ಇಲ್ಲ ಅಲ್ಲ. ಸೊ ಕೆಲವೊಂದಂತೂ ತುಂಬ ಕಾಸ್ಟ್ಲಿ ಅನ್ನಿಸ್ತಿತ್ತು, ಕೆಲವೊಂದು ತಗೋಬೋದಿತ್ತು ಬಟ್ ಇಷ್ಟ ಆಗ್ತಿರ್ಲಿಲ್ಲ. ಸೊ ಹೀಗೆ ತುಂಬ ಚಾಯ್ಸಸ್ನ ನೋಡಿದ್ವಿ. ಕೊನೆಗೆ ನಮಗೆ ರೆಹರ್ ಅನ್ನೋ ಶಾಪಲ್ಲಿ ಒಂದು ಬಟ್ಟೆ ಸೆಲೆಕ್ಟ್ ಆಯಿತು. ಸೊ ನಿಮಗೆ ಇಷ್ಟು ಬಟ್ಟೆಯಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಒಂದ್ಸಲ ಕಮೆಂಟ್ ಮಾಡಿ. ಬಟ್ ಇಷ್ಟು ಬಟ್ಟೆಲಿ ಯಾವುದೋ ಒಂದಂತೂ ತೊಗೊಂಡಿದ್ದೀವಿ, ಅದು ಯಾವ್ದು ಇರ್ಬೋದು ಅಂತಲೂ ಗೆಸ್ ಮಾಡಿ. ದೊಡ್ಡೋರ್ ಬಟ್ಟೆಗಿಂತ ಚಿಕ್ಕ ಮಕ್ಕಳು ಬಟ್ಟೆನೇ ತುಂಬ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ತುಂಬ ಖುಷಿಲಿ ಅವಳು ಶಾಪಿಂಗ್ ಡೇನ ಮುಗಿಸಿದ್ಲು. ಥ್ಯಾಂಕ್ ಯು.